ಪೌರ್ಣಮಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಇವತ್ತು ಈ ಮಂದಿರ ಈ ಮಟ್ಟಿಗೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆಡಳಿತ ಮಂಡಳಿ ಮತ್ತೆ ಭಕ್ತರು ದೇವಸ್ಥಾನ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಅರ್ಚಕರು ಇವತ್ತು ಏನು 12ನೇ ವರ್ಷದ ಒಂದು ಗುರು ಪೌರ್ಣಿಮೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬ ಮಹತ್ಕಾರವಾಗಿಂದ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಾವು ಆಡಳಿತ ಮಂಡಳಿ ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತು ಮೈಸೂರು ಶಿರಡಿ ಮುಕ್ತಿಧಾಮ ಅಂತಲೇ ಹೆಸರಾಗಿದೆ. ಇದು ಮುಕ್ತಿಧಾಮ ಅಂದ್ರೆ ಎಲ್ಲ ದೇವರು ಏಕಕಾಲದಲ್ಲಿ ನೀವು ದರ್ಶನ ಮಾಡುವಂಥ ವ್ಯವಸ್ಥೆ ಇಡೀ ಕರ್ನಾಟಕದ ಎಲ್ಲಿ ಇಲ್ಲ, ನಮ್ಮ ಮೈಸೂರು ಮಾತ್ರ ಇರುವಂಥದ್ದು. ಎಲ್ಲ ಭಕ್ತರಿಗೆ ಇಲ್ಲ, ಎಲ್ಲ ಭಕ್ತರಿಗೆ ಬಾಬಾ ಅವರು ಏನು ಪ್ರಾರ್ಥನೆ ಮಾಡಿಕೊಟ್ಟಿದ್ರು ಆ ಕಾರ್ಯದ ಅನುಷ್ಠಾನ ಆಗಿರೋದು ಭಕ್ತರು ಈ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವತ್ತು ಪೂಜೆ ಕೈಂಕರ್ಯಗಳು ಕೂಡ ಏನು ಶಿರಡಿ ಪ್ರಾಕಾರ ಮಾಡ್ತಾರೆ ಅದೇ ಪ್ರಾಕಾರದ ನಾವು ಇವತ್ತು ಕಾರ್ಯಕ್ರಮ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ನಾವು ಎಲ್ಲ ಸದಸ್ಯರು ಸೇರಿ ಇವತ್ತು ವಿಘ್ನೇಶ್ವರ ಸಾಯಿ ಮಂದಿರ ಅಂತ ಟ್ರಸ್ಟ್ ಕೂಡ ಹೋದರ ಆಗಿದೆ. ಟ್ರಸ್ಟ್ ಆದಮೇಲೆ ಎಲ್ಲ ನಿರ್ಣಯ ಆಗುತ್ತೆ. ಇನ್ನೂ ಹಣ ಸಂತರ್ಪಣೆ ಮಾಡುವಂಥ ವ್ಯವಸ್ಥೆ ಮತ್ತು ಭಕ್ತರಿಗೇನು ಕೈ ಸಹಾಯ ಮಾಡುವಂಥ ವ್ಯವಸ್ಥೆ ನಾವು ಆಡಳಿತ ಮಂಡಳಿ ಕೂಡ ನಾವು ಹಮ್ಮಿಕೊಳ್ತೀವಿ. ಮತ್ತು ಇದಕ್ಕೆ ಸಹಕಾರ ನೀವು ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಮತ್ತು ಪ್ರಚಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಆಡಳಿತ ಮಂಡಳಿ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ. ಸಾಯಿ ಸರ್ವೇಶ್ವರ ಮಂದಿರ ನಮ್ಮ ದೇವಸ್ಥಾನ 12 ವರ್ಷ ಆಯ್ತು ನಾವು ಓಪನ್ ಮಾಡಿ. 12 ವರ್ಷದಿಂದನೂ ಅದೇ ತರ ಶಿರಡಿಲಿ ಏನ್ ಆರ್ತಿ, ಶಿರಡಿಲಿ ಏನೇನ್ ನಡೆಯುತ್ತೆ ಪೂಜೆ ಪುಸ್ಕಾರಗಳು ಅದೇ ತರ ಎಲ್ಲ ಮಾಡ್ತಾ ಇದೀವಿ. ಇಲ್ಲಿ ಈಗ ಇನ್ನು ಮುಂದಕ್ಕೂ ಇನ್ನು ಎಚ್ಚರಿಕೆಯಲ್ಲಿ ಮಾಡ್ಬೇಕು ಅಂತ ದಾನಿಗಳಿಂದ ಮತ್ತು ನಮ್ಮ ಕಮಿಟಿಯವರು ಎಲ್ಲಾರು ಸೇರಿ ಇದನ್ನ ನಾವು ದೇವಸ್ಥಾನ ಮುಂದುವರಿಸಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಂದು ಪ್ರಾರ್ಥನೆ. ಹೌದು ಇವತ್ತು ಗುರುಗಳಿಗೆ ನಮಸ್ಕರಿಸಿದ ದಿನ. ಗುರು ಅವರಿಂದ ಆಶೀರ್ವಾದ ಪಡ್ಕೋಬೇಕು ಇವತ್ತು ಅಂತ ಜನಸಂಧಿಗಳು ಬರುತ್ತಾರೆ. ಭಕ್ತಾದಿಗಳಿಗೆ ಅವ್ರಿಗೆ ಒಳ್ಳೆಗಾಲಿ ಅಂತ ಹೇಳ್ತೀವಲ್ವಾ. ಭಕ್ತಾದಿಗಳಿಗೆ ಬರೋದು ಏನು ಉದ್ದೇಶ ಇದೆ, ಅವ್ರ ಆಶೀರ್ವಾದ ಪಡೆದು ಹೋಗಿ ಅವ್ರೆಲ್ರಿಗೂ ಒಂದು ಒಳ್ಳೇದಾಗಲಿ ಅಂತ ನಾವು ಬೇಡ್ಕೋತೀವಿ. ಒಂದು ಉದಾಹರಣೆ, ನಮ್ಮ ಮಕ್ಕಳಿಗೆ ಮದುವೆ ಮಾಡಿ 7 ವರ್ಷ ಆಗಿ ಮಕ್ಕಳಾಗಿದ್ದಲ್ಲ, ಅವ್ರ ಮಕ್ಳು ಆದ್ರೆ ಆ ಚಿನ್ನ ಸರ ಮಾಡಿಸ್ತೀವಿ ಅಂತೇಳಿ ಬಾಬಾ ಅವರು ಮಾಡಿಸ್ತೀವಿ. ಉದಾಹರಣೆ ನಾಗ ನಿಮಗೂ ಒಳ್ಳೇದಾಗಲಿ ಬಾಬಾ, ನಿಮ್ದು ಮಂದಿರ ಪ್ರಚಾರ ಕೊಡಿ, ಒತ್ತು ಕೊಡಿ. ಇದು ಭಕ್ತರು ಒಳ್ಳೇದಾಗಬೇಕು ಅಂತ ದೇವಸ್ಥಾನ ನಿರ್ಮಾಣ ಮಾಡಿದ್ರು, ಎಲ್ರಿಗೂ ಒಳ್ಳೇದಾಯ್ತು. ಇವತ್ತು ಎಲ್ಲ ನಮ್ಮ ಆಡಳಿತ ಮಂಡಳಿ ಮಿತ್ರರು ಎಲ್ರೂ ಸಹಕಾರದಿಂದ ಈ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ. ಜೊತೆಗೆ ಭಕ್ತರಿದ್ರೆ ದೇವಸ್ಥಾನ, ಭಕ್ತರಿದ್ರೆ ನಾವು ಈ ಮಟ್ಟಕ್ಕೆ ಮಾಡೋಕ್ಕಾಗ್ತಿತ್ತು. ಅವ್ರಿಗೆ ನಮಸ್ಕಾರಗಳು. ಯಾವ ದಾನಿಗಳು ಇರ್ತದೆ ಆ ಭಗವಂತ ಬಾಬಾ ಆಶೀರ್ವಾದ ಮಾಡಲಿ ಅಂತೇಳಿ ಕಡೆಯಾಗಿ ನಾನು ಕೋರ್ಕೊಳ್ತೇನೆ. ಶ್ರೀ ಶಿರಡಿ ಸಾಯಿಬಾಬಾ ಇದು 12ನೇ ವರ್ಷದ ಗುರು ಪೌರ್ಣಿಮೆ ನಡೀತಿದೆ. ನಾವು 12 ವರ್ಷದಲ್ಲಿ ಸೇವೆ ಮಾಡ್ತಿದ್ವಿ. ಭಗವಂತ ನಮ್ಮ ಫ್ಯಾಮಿಲಿ, ನಮ್ಗೆ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಬಾಬಾವನ್ನು ನಂಬ್ಕೊಂಡು ಬಂದವರು ಬಾಬಾ ಯಾರನ್ನೂ ಕೈ ಬಿಡ್ತಾ ಇಲ್ಲ. ನಾವು ಶಿರಡಿ ಬಾಬಾದಲ್ಲಿ ಏನ್ ನಡೀತಿದ್ಯೋ ಅದೇ ಪೂಜೆ ಕೈಂಕರ್ಯದಲ್ಲಿ ಇಲ್ಲೂ ನಡೀತಾನೆ ಇದೆ, ಈಗಲೂ ನಡೀತಿದೆ. ಇಲ್ಲಿ ಬಾಬಾಂದು ಪವಾಡ ಜಾಸ್ತಿ ಇದೆ. ಇದೊಂದು ಕ್ಷೇತ್ರ, ಸಾಯಿಬಾಬಾ ಒಂದು ಕ್ಷೇತ್ರ, ಗೋಕುಲಂ ನೆಲೆಸಿರೋದು. ನಮ್ಮಂತ ಜನಗಳಿಗೆ ಇದು ಭಾರಿ ಭಗವಂತನ ಕೃಪೆ ಸಿಕ್ಕಿದೆ ನಮ್ಗೆ. ಇದು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗಂದ್ರೆ ನಾವು ನೆನ್ಸ್ಕೊಂಡು ನಮ್ಮ ಮಕ್ಕಳು ಮದುವೆ ಆಯ್ತು, ನಮ್ ವಿದ್ಯಾಭ್ಯಾಸ, ನಾವ್ ಏನ್ ಕೇಳಿದ್ವೋ ಬಾಬಾ ಎಲ್ಲ ಪವಾಡ ಮಾಡಿದ್ದಾರೆ. ಬಾಬಾ ನಮ್ಗೆ ಎಲ್ಲ ಸದ್ಗುರಿ ಕೊಟ್ಟಿದ್ದಾರೆ. ಅದಕ್ಕೆ ಸೇವೆ ಮಾಡ್ಕೊಂಡು ನಾವು ಇದೀವಿ ಇಲ್ಲಿ 12 ವರ್ಷದಿಂದಲೂ. ಭಕ್ತಾದಿಗಳಿಗೆ ಅವ್ರ ಏನ್ ಕೋರಿಕೆ ಇದೆಯೋ, ಅವ್ರ ಕಷ್ಟ ಏನಿದೆಯೋ ಬಾಬಾ ಎಲ್ರಿಗೂ ನೆರವೇರಿಸ್ತಾನೆ. ಬಾಬಾ ಯಾರಿಗೂ ಕೈ ಬಿಡಲ್ಲ. ಕಲಿಯುಗದ ದೇವರೀಗ ಈ ಗುರು ಪೂರ್ಣಿಮೆ ಅಂದ್ರೆ ಬಾಬಾ ಗುರುಗಳು ಇದ್ದಾಗೆ, ಅವ್ರು ಯಾರನ್ನೂ ಕೈ ಬಿಡೋದಿಲ್ಲ. ಬಾಬಾ ಅವ್ರು ಯಾರು ನಂಬ್ಕೊ ಬರ್ತಾರೋ ಭಕ್ತಿಯಿಂದ ಅವ್ರು ಬಾಬಾ ಕಾಪಾಡ್ತಾರೆ. ಇದು ಸತ್ಯ, 100ಕ್ಕೆ 100 ಭಾಗ ಸತ್ಯ. ಗುರು ಪೌರ್ಣಿಮೆ ಪ್ರಯುಕ್ತ ಗೋಕುಲಂ ಸತ್ಯ ಸಾಯಿಬಾಬಾ ಮಂದಿರದಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ.
ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತರು ಬಂದು ಬಾಬಾನ ಆಶೀರ್ವಾದ ಪಡೆದಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೆದಿದೆ. ಸತ್ಯ ಸಾಯಿಬಾಬಾ ಗೋಕುಲಂ ಸತ್ಯ ಸಾಯಿಬಾಬಾ ಅಂದ್ರೆ ತುಂಬಾ ಹೆಸರುವಾಸಿ ಮೈಸೂರಲ್ಲಿ. ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ತುಂಬಾ ಯಶಸ್ವಿಯಾಗಿ ನಡೆದಿದೆ ಕಾರ್ಯಕ್ರಮ. ತುಂಬಾ ಒಳ್ಳೆಯದಾಗಿದೆ. ಇದೇ ಮೂಲೆಯ ನಿವಾಸಿಗಳು ನಾವು ಕೇಳಿದೆಲ್ಲ ಬಾಬಾ ನೆರವೇರಿಸಿದ್ದಾರೆ. ತುಂಬಾ ಪವರ್ಫುಲ್ ಬಾಬಾ. ಗೋಕುಲಂ ಬಾಬಾ ಅಂದ್ರೆ ತುಂಬಾ ಪವರ್ಫುಲ್. ಸತ್ಯ ಸಾಯಿ ಬಾಬಾ ಸರ್ ನಾವು ಇಲ್ಲೇ ಇರೋದು ಇಲ್ಲೇ ಪಕ್ಕದಲ್ಲಿ ಇರೋದು. ಇಲ್ಲ 12 ವರ್ಷದಿಂದ ಇದು ಗುರುಪೂರ್ಣಿಮೆ 12 ವರ್ಷ ಆಗಿದೆ. ತುಂಬಾ ಯಶಸ್ವಿಯಾಗಿ ಪ್ರತಿ ವರ್ಷ ನಡೀತದೆ. ಭಕ್ತಾದಿಗಳಿಗೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆ ಸಾಯಂಕಾಲ 12 ಗಂಟೆ ತನಕ ಇರ್ತದೆ. ರಾತ್ರಿ 12 ಗಂಟೆ ತನಕ ಬಂದು ಬಾಬನ ಆಶೀರ್ವಾದ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀವಿ.